ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಕೊಡವ ಸಮುದಾಯ ಹಾಗೂ ಕೊಡವ ಮಹಿಳೆಯರ ಕುರಿತು ಅವಹೇಳನಕಾರಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರುವ ಬಗ್ಗೆ ವಿರಾಜಪೇಟೆ ಕಂಡಂಗಾಲ ಗ್ರಾಮದ ಅಟ್ರಂಗಡ ದಿವಿಲ್ ಕುಮಾರ್ ಎಂಬುವರು ಕಲ್ಲುಮುಟ್ಟು ಅನುದೀಪ್ ಎಂಬ ವ್ಯಕ್ತಿಯ ವಿರುದ್ಧ ವಿರಾಜಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪುಕಾರು ನೀಡಿದ್ದಾರೆ. ಕಟ್ಟೆಮಾಡು ಮೃತ್ಯುಂಜಯ ದೇವಾಲಯದಲ್ಲಿ ಒಂದು ವಾರದ ಹಿಂದೆ ನಡೆದ ಘಟನೆ ಬಗ್ಗೆ ಕೊಡವರು ಹಾಗೂ ಗೌಡ ಸಮುದಾಯದ ನಡುವೆ ಘರ್ಷಣೆ ನಡೆದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಒಂದು ವಾರದೊಳಗೆ ದೇವಾಲಯ ಆಡಳಿತ ಮಂಡಳಿಯ ತೀರ್ಮಾನವನ್ನು ತಿಳಿಸುವಂತೆ ಸೂಚಿಸಿದ್ರು. ಅಲ್ಲದೆ ಈ ಬಗ್ಗೆ ಯಾವುದೇ ರೀತಿಯ ಸಂದೇಶ ಕಳಿಸದಂತೆ ನಿರ್ದೇಶನ ನೀಡಿದ್ರು. ಆದರೂ ಕೂಡ ಈ ವ್ಯಕ್ತಿ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಸಂದೇಶವನ್ನು ಹರಿಯಬಿಟ್ಟಿದ್ದು ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೂರುದಾರರು ಮನವಿ ಮಾಡಿದ್ದಾರೆ. ಈ ಸಂದರ್ಭ ವಕೀಲರಾದ ಜಗದೀಶ್, ಸಾರಾ, ತಂಗಮ್ಮ ಹಾಜರಿದ್ದರು. ಇವತ್ತು ಏನು ಕೆಲವು ದಿನಗಳ ಹಿಂದೆ ಕಟ್ಟೆಮಣ್ಣಲ್ಲಿ ನಡೆದಿರುವಂಥ ಕೃತ್ಯ ಬಗ್ಗೆ ಒಂದು FIR ಮಾಡಿಸ್ಲಿಕ್ಕೆ ಅಂತ ವಿರಾಜಪೇಟೆ ಗ್ರಾಮಾಂತರ ಠಾಣೆಗೆ ಬಂದು FIR ಮಾಡಕ್ಕೆ ಕೊಟ್ಟಿದ್ದೀವಿ. ಸೊ ವಿಷಯ ಏನಪ್ಪ ಅಂತಂದರೆ, ಅರೆಭಾಷೆ ಗೌಡಸ್ ಅವರು ಮತ್ತು ಕೊಡೋ ಸಮುದಾಯದವರ ಮಧ್ಯದಲ್ಲಿ ಏನೋ ಒಂದು ಸಣ್ಣದಾಗಿ ಒಂದು ಮಾತಿನ ಚಕಮಕಿಯಾಗಿತ್ತು. ಸೊ ಅದನ್ನು ಆ ಬಿಸಿನಲ್ಲಿ ಏನು ಮಾತಾಡಿಕೊಂಡು ತೀರ್ಮಾನ ಮಾಡೋಕ್ಕಾಗ್ತಿರಲಿಲ್ಲ. ಸೊ ಸ್ವಲ್ಪ ಸಮಯ ಸಂದರ್ಭ ಬೇಕಾಗಿತ್ತು. ಆ ಜಾಗದಲ್ಲಿ ತುಂಬ ಆಕ್ರೋಶಗಳಿಂದ ಮಾತಾಡಿದ್ರು, ಕೋಪದಿಂದ. ಹಾಗಾಗಿ ಏನು ನಮ್ಮ ಜಿಲ್ಲಾಡಳಿತ ಆಗಿರ್ಬೋದು, ವರಿಷ್ಠ ಅಧಿಕಾರಿಗಳಾಗಿರ್ಬೋದು ಎಲ್ಲ ಯೋಚನೆ ಮಾಡಿ ಅದಕ್ಕೆ ಅಂತಲೂ ಎಲ್ಲದಕ್ಕೂ ಕಾನೂನಿದೆ. ನಾವು ತಂದೆ ತಾಯಿಗೆ ಯಾವ ಥರ ಎದುರ್ತೀವಿ ಅದೇ ರೀತಿಯಲ್ಲಿ ನಾವು ಕೂಡ ಕಾನೂನು ಕೂಡ ನಾವು ತಲೆ ಬಾಗಿಸಬೇಕು. ಕಾನೂನು ಇಲ್ಲದಂತೆ ನಾವು ಭೂಮಿ ಮೇಲೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗೋಗಿದೆ. ಕೋಮಗಲಭೆ ತರಬಾರದು, ದುಂಬಿ ಗಲಾಟೆಗಳಾಗಬಾರ್ದು. ಹಾಗಾಗಿ ಅಧಿಕಾರಿಗಳು ಚಿಂತೆ ಮಾಡಿ ಒಂದು ಪ್ರೆಸ್ ಮೀಟನ್ನು ಮಾಡ್ತಾರೆ. ಏನಂತ ಮಾಡ್ತಾರೆ ನೋಡಿ, ಈ ಎರಡು ಸಮುದಾಯಗಳು ಸೋಮವಾರದವರೆಗೂ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಜಾಲತಾಣದಲ್ಲಿ ಅವ್ರ ಬಗ್ಗೆ ಕೊಡೋರು ಆಗಿರಲಿ ಇಲ್ಲ ಅರೆಭಾಷೆ ಗೌಡರಾಗಿರಲಿ ಯಾವುದೇ ಕಾರಣಕ್ಕೂ ಯಾವುದೇ ಥರದಲ್ಲೂ ಒಂದು ಪ್ರಕ್ರಿಯೆಗಳನ್ನ ಕೊಡಬಾರ್ದು, ಹೇಳಿಕೆಗಳನ್ನ ಕೊಡಬಾರ್ದು. ಆ ಥರ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸ್ತೀವಿ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಅಲ್ಲಿಗೆ ಮುಗೀತು. ಅದೇ ಪೊಲೀಸ್ ಸ್ಟಾಪ್ ಆಯಿತು. ನಾವು ಗೌರವಿಸಬೇಕು, ಜಿಲ್ಲಾ ಅಧಿಕಾರಿಗಳಿಗೂ ಗೌರವ ಕೊಡಬೇಕು, ಕಾನೂನಿಗೂ ಗೌರವ ಕೊಡಬೇಕು, ಮತ್ತು ಹಾಗೆಯೇ ವರಿಷ್ಠ ಅಧಿಕಾರಿಗಳು ಕೂಡ ನಾವು ರೆಸ್ಪೆಕ್ಟನ್ನು ಕೊಡಬೇಕಾದ್ರೆ ಆ ಇಲಾಖೆ ಇರೋಂಥದ್ದು ಪ್ರಜೆಗಳಿಗೋಸ್ಕರ ಏನೋ ಹತಾಚೋರಿಯಾಗಿ ಆಗೋಗುತ್ತೆ. ಸೊ ಅದನ್ನು ತಡೆ ಹಿಡಿಯೋಕ್ಕಿಂತ ಅವರು ಇರೋಂಥದ್ದು. ಸೊ ಅವರು ಆ ಪ್ರೆಸ್ ಮೀಟ್ ಮಾಡಿ ಅಷ್ಟು ಅದ್ಭುತವಾಗಿ ಅವ್ರು ಹೇಳಿದ್ದಾರೆ. ಆದರೂ ಕೂಡ ಈ ಒಬ್ಬ ಕೀಚಕ ಏನು ಅನ್ನುವಂಥ ಒಬ್ಬ ವ್ಯಕ್ತಿ ನಮ್ಮ ಸಮುದಾಯದ ಬಗ್ಗೆ ಅಂದರೆ ನಮ್ಮ ಕೊಡವರ ಸಮುದಾಯದ ಬಗ್ಗೆ ತುಂಬ ಅವಹೇಳನೆಯನ್ನು ಮಾತಾಡಿದ್ದಾನೆ. ಸೊ ಅಲ್ಲಿಗೆ ಈ ವ್ಯಕ್ತಿಗೆ ಕಾನೂನಿನ ಅರಿವಿಕೆ ಇಲ್ಲ. ನನ್ನ ಬದುಕು ಎಲ್ಲಿ ಹೋಗ್ತಾ ಇದೆ ಅನ್ನೋಂಥದ್ದು ಗೊತ್ತಿಲ್ಲ. ಕಾನೂನನ್ನು ವಿರೋಧಪಡಿಸಿ ಅಧಿಕಾರಿಗಳನ್ನ ವಿರೋಧಿಸಿ ಇವನು ನಾನು ಮಾತಾಡಿದ್ರೆ ಏನು ಮಾಡ್ಬೋದು ಅನ್ನೋಂಥ ನಿಟ್ಟಿನಲ್ಲಿ ಯೋಚನೆ ಮಾಡಿ ಕಾನೂನನ್ನು ಉಲ್ಲಂಘನೆ ಮಾಡಿ ಮತ್ತು ಅವ್ರ ಹೇಳಿಕೆಯನ್ನು ಕೂಡ ಅವ್ರ ಮೇಲೇ ದಬ್ಬಾಳಿಕೆ ಮಾಡೋ ನಿಟ್ಟಿನಲ್ಲಿ ಸಮುದಾಯನ ಅವಹೇಳನೆಯಾಗಿ ಮಾತಾಡಿರೋಂಥದ್ದು ತುಂಬ ಖಂಡನೀಯ ಇದೆ. ಯಾಕಂದರೆ ಕಾನೂನು ಏನಕ್ಕಿರೋಂಥದ್ದು, ನಾವೆಲ್ಲ ಮನುಷ್ಯರು ಕಾನೂನನ್ನು ಪಾಲನೆ ಮಾಡಬೇಕು. ಒಂದು ಸರಿ ಆಜ್ಞೆ ಆಯಿತು ಅಂತಂದರೆ ಅದನ್ನು ಪಾಲನೆ ಮಾಡ್ಕೊಂಡು ನಾವು ಜೀವನವನ್ನು ಮಾಡಬೇಕಾಗಿರೋಂಥದ್ದು. ಆದರೆ ಇಂಥ ವ್ಯಕ್ತಿಗಳು ಕೊಡ್ಲಿಪೇಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಂಗಣದಲ್ಲಿ ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ SD ತಮ್ಮಯ್ಯ ಹಾಗೂ ಉಪಾಧ್ಯಕ್ಷರಾಗಿ HJ ಪ್ರವೀಣ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 11 ಸದಸ್ಯ ಬಲದ ಬ್ಯಾಂಕಿನಲ್ಲಿ
ತಮ್ಮಯ್ಯನವರ ತಂಡದ 8 ಮಂದಿ ಭರ್ಜರಿ ವಿಜಯ ಸಾಧಿಸಿದ್ದಾರೆ. ಈ ಸಂದರ್ಭ ನಿರ್ದೇಶಕರಾದ ಯತೀಶ್, ಮಹಾಬ್, ನಾಗರಾಜ್, ಮಲ್ಲೇಶ, ದೊಡ್ಡಯ್ಯ ಹಾಗೂ ಸಂಘದ ವ್ಯವಸ್ಥಾಪಕರು ಪಾಲ್ಗೊಂಡಿದ್ದರು. ಚುನಾವಣಾಧಿಕಾರಿಯಾಗಿ ಮೋಹನ್ ಕಾರ್ಯನಿರ್ವಹಿಸಿದರು. ಕಳೆದ 72 ವರ್ಷಗಳಿಂದ ರೋಟರಿ ಮಡಿಕೇರಿ ಸಮಾಜಕ್ಕೆ ಹಲವು ಕೊಡುಗೆ ಮತ್ತು ಸೇವೆಗಳನ್ನು ನೀಡುತ್ತಾ ಬಂದಿದ್ದು, ಈ ಬಾರಿಯೂ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನೀಡಿದೆ ಎಂದು ರೋಟರಿ 3181 ಜಿಲ್ಲಾ ಗವರ್ನರ್ ವಿಕ್ರಮ್ ದತ್ತಾ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಪೋಲಿಯೋ ನಿರ್ಮೂಲನೆ ಕಾರ್ಯಕ್ರಮದಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ರೋಟರಿ ಕ್ಲಬ್ ಉತ್ತಮ ಸೇವೆಗಳನ್ನು ಸಲ್ಲಿಸುವ ಮೂಲಕ ಸಮಾಜದಲ್ಲಿ ತನ್ನದೇ ಛಾಪನ್ನು ಮೂಡಿಸುತ್ತಾ ಬಂದಿದೆ ಎಂದರು. ಬಹಳಷ್ಟು ಜನರು ಮಾನಸಿಕ ರೋಗದಿಂದ ತುತ್ತಾಗಿದ್ದಾರೆ. ಇಂಥವರಿಗೆ ಅವರಿಗೆ ಬೇಕಾಗುವಂಥ ಕೌನ್ಸಿಲಿಂಗ್ ಕಾಲೇಜ್ ಲೆವೆಲಲ್ಲಿ, ಸ್ಕೂಲ್ ಲೆವೆಲಲ್ಲಿ ಮಕ್ಕಳಿಗೆ ಅಥವಾ ಹಿರಿಯ ನಾಗರಿಕರಿಗೆ ನಾವು ಆಗಾಗ ಈ ಮೆಂಟಲ್ ಹೆಲ್ತ್ನ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮನ್ನು ಕೊಡ್ತಾ ಬಂದಿದೆ. ಒಟ್ಟಾರೆ ಈ ಜಿಲ್ಲೆಯಲ್ಲಿ ಈ ವರ್ಷ 9 ಜಿಲ್ಲಾ ಯೋಜನೆಗಳನ್ನು ಇಟ್ಟಿದ್ದೇವೆ. ಈ 9 ಜಿಲ್ಲಾ ಯೋಜನೆಗಳಲ್ಲಿ 5 ಜಿಲ್ಲಾ ಯೋಜನೆಗಳು ಹಿಂದೆ ಯಾವ ಗವರ್ನರ್ ಇದ್ದಾರೆ ಅದನ್ನೇ ನಾವು ಮುಂದುವರಿಸ್ತಾ ಇದ್ದೇವೆ. ಅದು ಅಂಗನವಾಡಿ ಪ್ರಾಜೆಕ್ಟ್ ಇರ್ಬೋದು, ಅಥವಾ ಪ್ರಾಜೆಕ್ಟ್ ಪಾಸಿಟಿವ್ ಹೆಲ್ತ್ ಇರ್ಬೋದು, ಅಥವಾ ರೋಡ್ ಸೇಫ್ಟಿ ಇರ್ಬೋದು. ಇದೆಲ್ಲ ಹಿಂದೆ ಮಾಡಿದಂಥ ಕೆಲಸಗಳನ್ನು ನಾವು ಮುಂದುವರಿಸ್ತಿದ್ದೇವೆ. ಸೊ ಒಟ್ಟಾರೆಯಾಗಿ ಬಹಳಷ್ಟು ಸೇವಾ ಕಾರ್ಯಕ್ರಮಗಳು ಜಿಲ್ಲೆಯಲ್ಲಿ ನಡೀತಾ ಇದೆ. ಅದೇ ರೀತಿ ಕೊಡಗಿನಲ್ಲಿ 14 ಕ್ಲಬ್ಗಳು ಮಡಿಕೇರಿ ಸಮೇತ ಬಹಳ ಸೇವಾ ಯೋಜನೆಗಳನ್ನು ಮಾಡ್ತಾ ಬಂದಿದ್ದೇವೆ. ಇನ್ನು ಜನವರಿ 24, 25, 26ಕ್ಕೆ ಜಿಲ್ಲಾ ಅಧಿವೇಶನ ಮಂಗಳೂರಿನಲ್ಲಿ ನಡೆಯಲಿಕ್ಕಿದೆ, ಅಡ್ಯಾರ್ಗಾರ್ನಲ್ಲಿ. ಇದಕ್ಕೆ ಸುಮಾರು 1,500 ಸಾವಿರದಿಂದ 2,000 ರೊಟೇರಿಯನ್ಗಳು ಬರ್ತಾ ಇದ್ದಾರೆ. ಬಹಳಷ್ಟು ಪ್ರಮುಖ ಗಣ್ಯ ವ್ಯಕ್ತಿಗಳು ರೊಟೇರಿಯನ್ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಈ ಜಿಲ್ಲೆಯ ಈ ಕೊಡಗಿನ ಎಲ್ಲ ರೊಟೇರಿಯನ್ ಬಹಳಷ್ಟು ನಮಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ಅಭಿನಂದನೆ ಕೊಡ್ತಾ ಮತ್ತೊಮ್ಮೆ ನೀವು ಬಂದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಜಿಲ್ಲೆಯ ಪರವಾಗಿ ಅಭಿನಂದನೆಗಳು ಕೋರಿ. ರೋಟರಿ ಮಡಿಕೇರಿ ಅಧ್ಯಕ್ಷ ಸುದೈ ನಾಣಯ್ಯ ಮಾತನಾಡಿ, ಈಗಾಗಲೇ ಸರ್ವಿಕಲ್ ಕ್ಯಾನ್ಸರ್ ಬಗ್ಗೆ ಮೈಸೂರಿನ ಹೆಸರಾಂತ ವೈದ್ಯರಾದ ಡಾಕ್ಟರ್ ಸೋನಿಯಾ ಮಂದಪ್ಪ ಅವರಿಂದ ವಿದ್ಯಾರ್ಥಿನಿಯರಿಗಾಗಿ ಮಾಹಿತಿ ಕಾರ್ಯಾಗಾರವನ್ನು ನಡೆಸಲಾಗಿದೆ ಎಂದರು. ಸೋನಿಯಾ ಮಂದಪ್ಪ ನಾವು ಬೇರೆ ಪ್ರಯತ್ನಕ್ಕಾದ ಅವರೊಂದು ನಮ್ಮ ಜೊತೆ ಒಂದು ವಿಶೇಷವಾದಂಥ ಒಂದು ಮಾಹಿತಿಯನ್ನು ಹಂಚಿಕೊಡ್ತಾರೆ. ಅವರು ನಮ್ಮ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಭೇಟಿಯಾಗಿ ಅದು ವೈದ್ಯರನ್ನು ಸೇರಿ ಚರ್ಚೆ ಮಾಡಿದಾಗ ಅವರೇ ನೀವು ಇದನ್ನು ಮುಂದುವರಿಸಿ, ನಾವು ಇದಕ್ಕೆ ನಿಮ್ಮ ಬಾಯಿ ಬೆಂಬಲ ಇರ್ತದೆ ಅಂದರೆ ಇದರ ಮುಖಾಂತರ ಸಾಲಿನಲ್ಲಿ ನಮ್ಮ ರೋಟರಿ ಸಂಸ್ಥೆ ಏನೆಲ್ಲ ಪ್ರಗತಿ ಮಾಡಿದೆ, ಏನೆಲ್ಲ ಈ ಜಿಲ್ಲೆ ನಮ್ಮ ರೋಟರಿ ಡಿಸ್ಟ್ರಿಕ್ಟ್ ರೀವರ್ ಇದರಲ್ಲಿ ಏನೆಲ್ಲ ಪ್ರಗತಿ ಮಾಡಿದೆ, ನಮ್ಮ ಕ್ಲಬ್ ಮಾಡಿದೆ ಅನ್ನೋದನ್ನು ನಿಮ್ಮ ಮುಖಾಂತರ ಜನಗಳಿಗೆ ತಿಳಿಸುವ ಪ್ರಯತ್ನವನ್ನು ನಾವು ಪ್ರತಿಯೊಂದು ಮುಖಾಂತರ ಮಾಡ್ತಿದ್ದೀವಿ. ಸೊ ಮೊದಲಾಗಿ ನಿಮ್ಮನ್ನು ಉದ್ದೇಶಿಸಿ ಗೋಷ್ಠಿಯಲ್ಲಿ ಸಹಾಯಕ ಗವರ್ನರ್ ಡಿಎಂ ಕಿರಣ್, ಕಾರ್ಯದರ್ಶಿ ಪ್ರಿನ್ಸ್ ಪೊನ್ನಣ್ಣ, ಜಿಲ್ಲಾ ತರಬೇತಿ ಕಾರ್ಯದರ್ಶಿ ಡಾಕ್ಟರ್ ಶಿವಪ್ರಸಾದ್ ಹಾಗೂ ಜಿಲ್ಲಾ ಆಡಳಿತ ಕಾರ್ಯದರ್ಶಿ ರಿತೇಶ್ ಬಾಳಿಗ ಪಾಲ್ಗೊಂಡಿದ್ದರು. ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ ಎಲ್ಇಡಿ ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್, ಪೊಲೀಸ್ ಠಾಣೆ ಸಮೀಪ, ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್, ಸಿದ್ದಾಪುರ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆಯ ಖಾಸಗಿ ಬಸ್ ನಿಲ್ದಾಣ ಸಮೀಪ ಇರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ.
Get amazing deals and festive discounts. Advanced haircut and advanced facial, manicure, pedicure. Zero 153611. Shades Family Saloon, Madikeri. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ Mulia Jewels, creating happiness. Shining senses in your life. Desirable designs gives you treasured memory. Sharda Jewelers. ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ವಿರಾಜಪೇಟೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕಿಯರ ನಿಲಯದಲ್ಲಿ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಪೋಕ್ಸೋ ಕಾಯ್ದೆ, ಲೈಂಗಿಕ ದೌರ್ಜನ್ಯ, ರಸ್ತೆ ಸುರಕ್ಷತಾ ನಿಯಮ, ಸೈಬರ್ ಕ್ರೈಮ್, ಮಾದಕ ವ್ಯಸನಗಳ ಕುರಿತಂತೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಲಾಯಿತು. ವಿರಾಜಪೇಟೆ ನಗರ ಠಾಣೆಯ ಪೊಲೀಸ್ ಉಪನಿರೀಕ್ಷಕರಾದ ಪ್ರಮೋದ್ ಅವರು ಮಾತನಾಡಿ, ವಾಹನ ಚಲಾಯಿಸುವ ಸಂದರ್ಭ ಸೀಟ್ ಬೆಲ್ಟ್ ಧರಿಸುವುದು, ಹೆಲ್ಮೆಟ್ ಧರಿಸುವುದು, ರಸ್ತೆ ಸುರಕ್ಷತಾ ನಿಯಮಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡಿದರು. ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಗೀತಾ ಅವರು ಮಾತನಾಡಿ, 18 ವರ್ಷಕ್ಕಿಂತ ಕೆಳಗಿನ ಮಕ್ಕಳು ಮದುವೆಯಾಗುವುದು ಕಾನೂನು ವಿರುದ್ಧ ಅಪರಾಧವಾಗಿದೆ. ಗುಡ್ ಟಚ್ ಮತ್ತು ಬ್ಯಾಡ್ ಟಚ್, ಲೈಂಗಿಕ ದೌರ್ಜನ್ಯ ಸೇರಿದಂತೆ ಇನ್ನಿತರ ಯಾವುದೇ ದೌರ್ಜನ್ಯ ನಡೆದ ತುರ್ತು ಸಂದರ್ಭದಲ್ಲಿ 112 ಸಹಾಯವಾಣಿ ಸಖಿ ಠಾಣೆಗೆ ಮಾಹಿತಿ ನೀಡುವಂತೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿದರು. ಈ ಸಂದರ್ಭ ಮೇಲ್ವಿಚಾರಕರಾದ ಕೆಎಂ ಸುಮ್ಮಯ್ಯ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲೋ. ನಿಮ್ಮ ಏಜ್ ಎಲ್ಲ ಮುಗಿದೋಗಿದೆ. ಈ ಏಜಲ್ಲಿ ಏನು ಹೇಳ್ತಾರೆ ಕೇಳಬೇಕು. ಏನು ಹೇಳ್ತಾರೆ, ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾನೆ ಅವರು. ನಾವು ಅಷ್ಟೇ, ಎಲ್ಲರಿಗೂ ಒಳ್ಳೇದಾಗಬೇಕು. ಗೊತ್ತು ನಿಮಗೂ ಈ ಏಜಲ್ಲಿ ಗೊತ್ತಾಗುತ್ತೆ ಏನು ಒಳ್ಳೇದು ಕೆಟ್ಟು ಗೊತ್ತಾಗುತ್ತಲ್ಲ ಎಲ್ಲರಿಗೂ. ಏನು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಗೊತ್ತಾ? ನೆಕ್ಸ್ಟ್ ಹೇಳ್ತಾರೆ ಯಾವ್ದು ಒಳ್ಳೇದು ಅದನ್ನ ಮಾಡಬೇಕು, ಯಾವ್ದು ಕೆಟ್ಟದ್ದು ಅದನ್ನ ಮಾಡಬಾರ್ದು. ಅದು ಮಾಡ್ತಿದ್ರು ಕೂಡ ಇವ್ರಿಗೆ ಇನ್ಫಾರ್ಮ್ ಮಾಡಬೇಕು. ಏನು ಆಗ್ತಿದ್ರೆ ನಿಮ್ಮಲ್ಲೇ ಯಾರಾದ್ರು ಒಳ್ಳೇದು ಕೆಟ್ಟದ್ದು ಗೊತ್ತಾಗುತ್ತೆ. ಇಷ್ಟು ಸಾಕು. 16 ವರ್ಷ, 13 ವರ್ಷ, 14 ವರ್ಷಕ್ಕೆಲ್ಲ ಗೊತ್ತಾಗುತ್ತೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು, ಏನ್ ಮಾಡಬಾರ್ದು, ಏನು ಮಾಡಬೇಕು, ಏನ್ ಮಾಡಬೇಕು. ಫೈನಲ್ ಮತ್ತೆ ಓದ್ಬೇಕು. IPS ಆಫೀಸರ್ ಏನ್ ಮಾಡಬೇಕು, ಡ್ಯಾನ್ಸರ್ ಆಗ್ಬೇಕು, ಅದನ್ನ ಮಾಡಬೇಕು. ಯಾವ್ದು ತಲೆಗೆಡ್ಸ್ಕೊಂಡಿಲ್ಲ. ಅದೇ ಅವು ಬರ್ತಿರೋದು ಅದು ರಿಪೀಟ್ ಮಾಡ್ತೀನಿ. ಮಕ್ಕಳು ಇದು ಹೆಣ್ಮಕ್ಳು ಯಾವುದೇ ಫೀಲ್ಡ್ ಅಲ್ಲಿ ಗಂಡು ಮಕ್ಳಿಗಿಂತ ಯಾರು ಕಮ್ಮಿ ಇಲ್ಲ. ಎಲ್ಲ ಫೀಲ್ಡ್ ಅಲ್ಲಿ ಹೆಣ್ಮಕ್ಳು ಇದ್ದಾರೆ. ನೀವು ಇದನ್ನ ಯೋಚನೆ ಮಾಡ್ಕೊಂಡು ನಾನು ಮುಂದೆ ಬರಬೇಕು, ಚೆನ್ನಾಗಿ ಓದ್ಬೇಕು, ಆ ಇಂಟೆನ್ಷನ್ ಇಟ್ಕೊಳ್ಳಿ. ಎಲ್ಲದ್ರಲ್ಲೂ ಗೌರ್ಮೆಂಟ್ ಎಂಪ್ಲಾಯಿ ಆಗ್ಬೇಕು ಅಂತ ಫಸ್ಟ್ ನಿಮ್ಮ ಮನಸ್ಸಲ್ಲಿ ಇರಲಿ. ಈಗೆಲ್ಲ ಫ್ಯಾಕ್ಟ್ರಿ ಅಲ್ಲಿ ಇಲ್ಲಿ ಅಂತ ಹೋಗ್ತಾ ಇದ್ದಾರೆ. ಅದು ಆ ಕೆಲಸ ಮಾಡಬೇಕು. ಚೆನ್ನಾಗಿ ಓದಿ, ಒಳ್ಳೆ ಮಾರ್ಕ್ಸ್ ತಗೊಳ್ಳಿ, ಡಿಗ್ರಿ ಮುಗಿಸಿ ಎಲ್ಲ ಅದು ಫಸ್ಟ್ ನಿಮ್ಮ ಮೈಂಡಲ್ಲಿ ಓದೋದ್ರಲ್ಲೇ ಇಟ್ಕೊಳ್ಳಿ ನೀವು.
ಆಮೇಲೆ ಪೋಕ್ಸೋ ಅಂದ್ರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಸೆಕ್ಷುವಲ್ ಆಕ್ಟ್ ಅಂತ 2012 ಜಾರಿಗೆ ಬಂತದ್ದು. ಅದು 18 ವರ್ಷದ ಮಕ್ಕಳು ಒಳಗಡೆ ಎಲ್ಲ ನೀವು ಮಕ್ಕಳೇ. ನಿಮ್ಗೆ 18 ವರ್ಷ ಒಂದು ದಿನ ಆದ್ರೆ ನೀವು ಮೇಜರ್ ಅಂತ, 18 ವರ್ಷದೊಳಗೆ ಇದ್ರೆ ನಿಮ್ನ ಮಕ್ಕಳು ಅಂತಾನೆ ಟ್ರೀಟ್ ಮಾಡೋದು ನಾವು. ನಿಮ್ಗೆ ಸ್ಪೆಷಲ್ ನಿಮ್ಮ ಏನಾದ್ರು ಅಫೆನ್ಸ್ ಆಗಿದ್ರೆ 18 ವರ್ಷದೊಳ ಮಕ್ಕಳಿಗೆ ನಾವು ಯೂನಿಫಾರ್ಮ್ ಹಾಕೋದಿಲ್ಲ. ಸ್ಟೇಷನ್ ಯೂನಿಫಾರ್ಮ್ ಹಾಕಿದ್ರೆ ಅವ್ರನ್ನ ಸ್ಟೇಷನ್ ಕರ್ಕೊಂಡ್ಬರಂಗಿಲ್ಲ, ಒಳಗಡೆ ಕರ್ಕೊಂಡ್ಬರಂಗಿಲ್ಲ ಮಕ್ಕಳನ್ನ. ಅವ್ರು ಹೊರಗಡೆ ನಾವು ಬೇರೆ ಕಡೆ ಸ್ಟೇಟ್ಮೆಂಟ್ ತಗೋಬೇಕು. ಅವ್ರು ಏನಾಗಿದೆ ತುಂಬಾ ಬೇಜಾರಾಗಿದೆ. ಈಗ 14 ಇಯರ್ಸ್ ಜಯಪ್ರಕಾಶ್ ನಾರಾಯಣ್ ಸ್ಕೂಲ್ ಯಾರ ಮಕ್ಕಳು. ದೇಶದ ಹಲವು ರಾಜ್ಯ ಮತ್ತು ಅನೇಕ ಜಿಲ್ಲೆಯಲ್ಲಿರುವ ತುಳು ಭಾಷಿಕ ಸಂಘಗಳ ಮಾತೃ ಸಂಘ ಅಖಿಲ ಭಾರತ ತುಳು ಒಕ್ಕೂಟಕ್ಕೆ ಕೊಡಗು ಜಿಲ್ಲೆಯ 3 ಕಾರ್ಯಕಾರಿ ಸಮಿತಿಯ ಪ್ರತಿನಿಧಿ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಗಿದೆ. ಕೊಡಗು ಜಿಲ್ಲಾ ತುಳುವೆರ ಜಾನಪದ ಕೂಟದ ಅಧ್ಯಕ್ಷ ಬಿಬಿ ಐತಪ್ಪ ರೈ, ಪ್ರಧಾನ ಕಾರ್ಯದರ್ಶಿ ಹಾಗೂ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮಾಜಿ ಸದಸ್ಯ ಪಿಎಂ ರವಿ ಮತ್ತು ಕೂಟದ ಖಜಾಂಚಿ ಪ್ರಭು ರೈ ಅವರನ್ನ ಅಖಿಲ ಭಾರತ ತುಳು ಒಕ್ಕೂಟದ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ. ನಮ್ಮ ಸ್ಕೈ ಗೋಲ್ಡನ್ ಡೈಮಂಡ್ ವತಿಯಿಂದ ಸರ್ವರಿಗೂ ದಸರಾ ಹಬ್ಬದ ಶುಭಾಶಯಗಳು. ಸುಯೋಗ್ ಆಸ್ಪತ್ರೆ ಮೈಸೂರಿನಲ್ಲಿ ಹೃದಯ ಆರೈಕೆಗೆ ಹೊಸ ಅಧ್ಯಾಯ. ಸುಯೋಗ್ ಆಸ್ಪತ್ರೆಯಲ್ಲಿ ಪ್ರಸಿದ್ಧ ಹೃದಯ ತಜ್ಞರಾದ ಡಾಕ್ಟರ್ ಜಯಕುಮಾರ್ ಪಿ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಆಧುನಿಕ ವಿಧಾನದಲ್ಲಿ ಉತ್ತಮ ಚಿಕಿತ್ಸೆ ನೀಡುತ್ತಿದ್ದಾರೆ. ಕೊರೋನರಿ ಆಂಜಿಯೋಗ್ರಾಮ್, ಕೊರೋನರಿ ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್ ಮತ್ತು ಆಂಜಿಯೋಪ್ಲಾಸ್ಟಿ, ಪೇಸ್ ಮೇಕರ್, ಐಸಿಡಿ, ಸಿಆರ್ಎಡಿ ಇಂಪ್ಲಾಂಟ್, ಹೃದಯ ವೈಫಲ್ಯ ನಿರ್ವಹಣೆ, ಸಾಮಾನ್ಯ ಹೃದಯ ಪರಿಶೀಲನೆ, ಹೃದಯ ರಕ್ತನಾಳ ರೋಗ ಪರೀಕ್ಷಿಸುವುದು, ಇತರ ಹೃದಯ ಸಂಬಂಧಿತ ಸಮಸ್ಯೆಗಳಿಗೆ ಪ್ರಸಿದ್ಧ ಹೃದಯ ತಜ್ಞರಿಂದ ಸೂಕ್ತ ಚಿಕಿತ್ಸೆ. ತುರ್ತು ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಮಕೃಷ್ಣ ನಗರ, ಮೈಸೂರು. ದೂರವಾಣಿ 8841533600, ಮೊಬೈಲ್ 9936999662. ಸುಯೋಗ್ ಆಸ್ಪತ್ರೆ, ಮೈಸೂರು. Bakachi Resto Cafe. Fried chicken, burger, pizza, wraps, mojito, milkshakes and Sanja's hot coffee. Fabins Veg and Non-Veg Restaurant. Special Arabian food, Kui Mandi available here. Near Alvezal Towers, Koinur Road, Madikeri. Phone 9481056600 953514681. Visit today Bekachi Resto Cafe, Fabins,
Family Restaurant, Veg and Non-Veg, Specialist in Culinary Biryani. Always Cell Tower, Koinur Road, Madikeri. Mobile 94810-56600, 9535146181. Pekachi Resto Cafe, Fabins Family Restaurant. ವಿರಾಜಪೇಟೆಯ ಸಿದ್ದಾಪುರ ರಸ್ತೆಯಲ್ಲಿರುವ ಮಲೆತಿರಿಕೆ ಬೆಟ್ಟದಲ್ಲಿರುವ ಅಯ್ಯಪ್ಪ ದೇವಾಲಯದ ಉತ್ಸವ ಮೂರ್ತಿಯ ಮೆರವಣಿಗೆ ಬುಧವಾರ ರಾತ್ರಿ ಅತ್ಯಂತ ವಿಜೃಂಭಣೆಯಿಂದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನೆರವೇರಿತು. ಅಯ್ಯಪ್ಪನ ವಾರ್ಷಿಕ ಉತ್ಸವ ಡಿಸೆಂಬರ್ 25ರಿಂದ ವಾರ್ಷಿಕ ಪೂಜಾ ಮಹೋತ್ಸವ, ಕ್ಷೇತ್ರಪಾಲಕ ಗುಳಿಗ ಪೂಜೆ ಮತ್ತು ಮಂಡಲ ಪೂಜೆಯೊಂದಿಗೆ ಆರಂಭಗೊಂಡು ಜನವರಿ 1ರಂದು ಗಣಪತಿ ಹೋಮ, ಲಕ್ಷ್ಮೀ ಪೂಜೆ, ಸರಸ್ವತಿ ಪೂಜೆ, ತುಲಾಭಾರ, ಲಕ್ಷಾರ್ಚನೆ, ಮಹಾಪೂಜೆ ನಡೆದು ರಾತ್ರಿ ಅಯ್ಯಪ್ಪ ದೇವಾಲಯದಲ್ಲಿ ಸುಬ್ರಹ್ಮಣ್ಯನಿಗೆ ವಿದ್ಯುಕ್ತವಾಗಿ ಪೂಜೆ ಸಲ್ಲಿಸುವುದರೊಂದಿಗೆ ಉತ್ಸವಕ್ಕೆ ತೆರೆ ಎಳೆಯಲಾಯಿತು. ಮೆರವಣಿಗೆ ಮಲೆತಿರಿಕಾ ಬೆಟ್ಟದ ಅಯ್ಯಪ್ಪ ದೇವಾಲಯದಿಂದ ಹೊರಟು ತೆಲುಗರ ಬೀದಿ, ಜೈನರ ಬೀದಿ, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ರಸ್ತೆ, ಮುಖ್ಯ ರಸ್ತೆಯ ಮಾರ್ಗವಾಗಿ ಮಲಬಾರ್ ರಸ್ತೆಯಲ್ಲಿರುವ ಮುತ್ತಪ್ಪ ದೇವಾಲಯವನ್ನು ತಲುಪಿದ ಮೆರವಣಿಗೆಯ ತಂಡವನ್ನು ಮುತ್ತಪ್ಪ ದೇವಾಲಯ ಸಮಿತಿ ವತಿಯಿಂದ ಸ್ವಾಗತಿಸಲಾಯಿತು. ಮೆರವಣಿಗೆಯ ಉತ್ಸವ ಮೂರ್ತಿಗೆ ಹಾದಿ ಉದ್ದಕ್ಕೂ ಭಕ್ತಾದಿಗಳು ಈಡುಗಾಯಿ ಹಾಕಿದರೆ ಮುತ್ತೈದೆಯರು ಪೂಜೆ ಸಲ್ಲಿಸಿ ಶ್ರದ್ಧಾ ಭಕ್ತಿಯಿಂದ ಮೆರೆದರು. ಕೇತುಗ್ರಹಾಯ ಭೂರ್ಭುವ ಸತ್ವಾಹ ಪ್ರಜಾಪತಯ ಶ್ರೀ ಪ್ರಾಕೃತಿಕ ವಿಕೋಪ ಎದುರಿಸುವಲ್ಲಿ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಮಾಹಿತಿ ಕಾರ್ಯಾಗಾರ ನಗರದ ಜಿಲ್ಲಾ ತರಬೇತಿ ಸಂಸ್ಥೆಯಲ್ಲಿ ನಡೆಯಿತು. ಮೈಸೂರು ಆಡಳಿತ ತರಬೇತಿ ಸಂಸ್ಥೆಯ ವಿಕೋಪ ನಿರ್ವಹಣಾ ಕೇಂದ್ರದ ಬೋಧಕರಾದ ಡಾಕ್ಟರ್ ಜೆ.ಆರ್. ಪರಮೇಶ್ ಅವರು ಮಾಹಿತಿ ನೀಡಿ, ಹವಾಮಾನ ಇಲಾಖೆಯು ಕಾಲಕಾಲಕ್ಕೆ ಹೊರಡಿಸುವ ಮುನ್ಸೂಚನೆಯ ಮಾಹಿತಿಯಿಂದ ಸಾರ್ವಜನಿಕರಿಗೆ ತಿಳಿಸಿದ್ದಲ್ಲಿ ಪ್ರಾಕೃತಿಕ ವಿಕೋಪವನ್ನು ತಡೆಯಬಹುದಾಗಿದೆ ಎಂದರು.